ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಗೋಲ್ಡ್ ಇಯರಿಂಗ್ಸ್ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಚೈನ್ಗಳು ಹಾಗೆಯೇ ಬ್ಯಾಂಗಲ್ಸ್ ಕೂಡ ತೋರಿಸ್ತೀನಿ, ಹಾಗೆಯೇ ಪುಟ್ ಮಕ್ಕಳದು ಇಯರಿಂಗ್ಸ್ ಕೂಡ ತೋರಿಸ್ತೀನಿ. ಸೊ ಡಿಸೈನ್ಸ್ ಹೇಗಿದೆ ಅಂತೆಲ್ಲ ತೋರಿಸ್ತೀನಿ. ಅಂದಾಜಲ್ಲಿ ಒಂದು ಲೈಟ್ ವೆಯ್ಟ್ ಆಗಿರೋದ್ರಿಂದ ಸೊ ನಾನು ಎಷ್ಟು ಗ್ರಾಮ್ಸ್ ಇದೆ ಅಂತ ಕೂಡ ಮೆನ್ಷನ್ ಮಾಡಿದ್ದೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ದುಡ್ಡು ಖರ್ಚಾಗೋದಿಲ್ಲ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಓಕೆನಾ? ಬನ್ನಿ ಈಗ ಡಿಸೈನ್ಸ್ ಹೇಗಿದೆ ಅಂತ ನೋಡೋಣ. ಸೊ ಇದೇನು ತೋರಿಸ್ತಾ ಇದ್ದೀನಿ ಇದೆಲ್ಲ ಕೂಡ ಲೈಟ್ ವೆಯ್ಟ್ ಇಯರಿಂಗ್ಸ್, ಗೋಲ್ಡ್ ಇಯರಿಂಗ್ಸ್, 916 ಗೋಲ್ಡ್ ಇಯರಿಂಗ್ಸ್ ಇದು. ಸೊ ಇದೆಲ್ಲವನ್ನೂ ಕೂಡ 5 ಗ್ರಾಮ್ ಒಳಗಡೆ ಇದೆ. ಸೊ ಪುಟ್ಟದೆಲ್ಲ 1.5 ಗ್ರಾಮ್ 2 ಗ್ರಾಮ್ಸಲ್ಲಿ ಇದೆ. ಸ್ವಲ್ಪ ದೊಡ್ಡ ಅಂದರೆ ಒಂದು 4 ಗ್ರಾಮ್ಸ್, ಆಮೇಲೆ 3 ಗ್ರಾಮ್ಸ್ ಅಷ್ಟರಲ್ಲೇ ಇದೆ. ಸೊ ನೋಡ್ಬೋದು, ಇದರಲ್ಲಿ ಒಂದು ಮಾತ್ರ 5 ಗ್ರಾಮ್ಸ್ ಇರೋದು, ಇನ್ನೆಲ್ಲನೂ ಪುಟ್ಟದೇನೆ 3 ಗ್ರಾಮ್ಸ್ ಒಳಗಡೆ ಇರೋದು. ಇದು ಬಂದು 2 ಹಾರ ತೋರಿಸ್ತಾ ಇದ್ದೀನಲ್ಲ. ಸೊ ಚಿಕ್ಕದು ಬಂದು 5 ಗ್ರಾಮ್ಸಲ್ಲಿದೆ, ದೊಡ್ಡದು ಬಂದು 8 to 9 ಗ್ರಾಮ್ಸಲ್ಲಿ ಅಷ್ಟೇ ಇದೆ. ಸೊ ಎರಡು ಸೇರಿಸಿ ನೀವೊಂದು 14 ಅಲ್ಲ 13 ಗ್ರಾಮ್ಸ್ ಒಳಗಡೆ ಸೆಟ್ ಥರ ಕೂಡ ನೀವು ಪರ್ಚೇಸ್ನ ಮಾಡಿಸ್ಕೋಬೋದು. ನಾನು ಇಲ್ಲೇನು ತೋರಿಸ್ತಾ ಇದ್ದೀನಿ, ನಿಮಗೆ ಯಾವುದಾದ್ರೂ ಈ ಡಿಸೈನ್ ಇಷ್ಟ ಆದರೆ ನಿಮಗೆ ನಂಬರ್ ಬೇಕು ಅಂತಂದರೆ ನಾನು ಕಾಂಟ್ಯಾಕ್ಟ್ ನಂಬರು ಅಡ್ರೆಸ್ ಕೂಡ ಮೆನ್ಷನ್ ಮಾಡ್ತೀನಿ. ಇಲ್ಲಾಂದರೆ ನೀವು ಬೇರೆ ಕಡೆ ಕೂಡ ಮಾಡಿಸ್ಕೋಬೋದು ಈ ಡಿಸೈನ್ನ ತೋರಿಸಿ. ಇಲ್ಲಿ ಚೈನ್ಗಳನ್ನ ತೋರಿಸ್ತಾ ಇದ್ದೀನಲ್ಲ. ಸೊ ಈ ಎಲ್ಲ ಚೈನ್ಗಳು ಕೂಡ ಅಷ್ಟೇ, ಒಂದು ಚೈನ್ ಮಾತ್ರ 16 ಗ್ರಾಮ್ ಇದೆ. ಅಷ್ಟು ಬಿಟ್ಟರೆ ಇವಾಗ ತೋರಿಸ್ನಲ್ಲ ಟ್ಯಾಗ್ ಇರೋದು ಮಾತ್ರ 16 ಗ್ರಾಮ್ ಇದೆ. ಇದೆಲ್ಲನೂ ಕೂಡ 10 ಗ್ರಾಮ್ ಒಳಗಡೆ ಇದೆ. ಯು ಬಿಲೀವ್ ಆರ್ ನಾಟ್, ಇದರಲ್ಲಿ ಒಂದು ಚೈನ್ ತೋರಿಸ್ತೀನಿ ನೋಡಿ. ಇದು ಜಸ್ಟ್ 6 ಗ್ರಾಮಲ್ಲಿ ರೆಡಿ ಆಗಿರೋ ಅಂಥದ್ದು. ನನಗೆ ಶಾಕ್ ಆಯಿತು. ಇದರಲ್ಲಿ ನೋಡ್ಬೋದು ಡಿಫ್ರೆಂಟ್ ಚೈನ್ ಡಿಸೈನ್ಸ್ಗಳಿದ್ದಾವೆ. ನಿಮ್ಗೆ ಯಾವ್ದಾದ್ರು ಇಷ್ಟ ಆದರೆ ಕೂಡ ನೀವು ರೆಡಿಮೇಡ್ ಅಲ್ಲಿ ಹೋಗಿ ತೋರಿಸಿ ರೆಡಿ ಮಾಡಿಸ್ಕೋಬೋದು. ಸೊ ಇವಾಗ ತೋರಿಸಿದ್ನಲ್ಲ ಇದು ಜಸ್ಟ್ 6 ಗ್ರಾಮಲ್ಲಿ ರೆಡಿ ಆಗಿರೋವಂಥದ್ದು. ನನ್ನ ಹತ್ರ ಇತ್ತು ಒಂದು ಚೈನು, ಸೊ ಹಾಗಾಗಿ ಅದನ್ನು ಹಾಕ್ಬಿಟ್ಟು ತೊಗೊಳ್ಳೋದಾ ಅಂತ ಯೋಚನೆ ಮಾಡಿ ಕೇಳಿದೆ ಇದೆಷ್ಟು ಗ್ರಾಮ್ ಇದೆ ಅಂತ. ಸೊ ಇದು ಜಸ್ಟ್ 6 ಗ್ರಾಮ್ ಅಂದಾಗ ನನಗೆ ಶಾಕ್ ಆಯಿತು. ತುಂಬ ನೋಡೋಕ್ಕೆ ದೊಡ್ಡದಾಗಿ ಅನಿಸುತ್ತೆ, ಹಗಲ ಅನಿಸುತ್ತೆ, ಬಟ್ ಲೈಟ್ ವೆಯ್ಟಲ್ಲಿ ಮಾಡಿರೋಂತಹ ಜ್ಯುವೆಲರಿ ಇದು. ಯಾಕಂದರೆ ಈ ಗೋಲ್ಡ್ ರೇಟ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆಲ್ಲ, ಯಾವ್ದು ಪರ್ಚೇಸ್ ಮಾಡಬೇಕು ಅಂದರೂ ಕೂಡ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಲೈಟ್ ವೆಯ್ಟಲ್ಲಿ ಮಾಡಿಸ್ಕೊಳ್ಳೋದು ಬೆಸ್ಟ್ ಅಂತ ಅನಿಸುತ್ತೆ. ನಂತರ ಇದು ಹ್ಯಾಂಗಿಂಗ್ಸ್ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ. ಹ್ಯಾಂಗಿಂಗ್ಸ್ ಡಿಸೈನ್ಸು ಕೇವಲ 3 ಗ್ರಾಮ್ಸಿಂದ ಕೂಡ ಸ್ಟಾರ್ಟ್ ಆಗಿದೆ. 3 ಗ್ರಾಮ್ಸಿಂದ ಆಲ್ಮೋಸ್ಟ್ 8 ಗ್ರಾಮ್ಸ್ವರೆಗೂ ಕೂಡ ಇಲ್ಲಿರುವಂಥ ಹ್ಯಾಂಗಿಂಗ್ಸ್ ಇದೆ. ನೀವು ನೋಡ್ಬೋದು ಗ್ರೀನ್ ಕಲರಲ್ಲಿ ಕೂಡ ಡಿಸೈನ್ ಮಾಡಿರೋದು ತುಂಬಾ ಚೆನ್ನಾಗಿ ಅನಿಸ್ತಿತ್ತು. ಗ್ರೀನ್ ಕಲರ್ ಮತ್ತು ಪಿಂಕೇ ಅನಿಸುತ್ತೆ ಜಾಸ್ತಿ ಯೂಸ್ ಮಾಡೋದು, ಇಲ್ಲಾಂದರೆ ರೆಡ್. ಸೊ ಸ್ಟೋನ್ಸಲ್ಲಿ ಯೂಸ್ ಮಾಡ್ತಾರೆ, ಸ್ಟೋನ್ಸ್ ಆಗಿರ್ಬೋದು, ಪರ್ಲ್ಸ್ ಆಗಿರ್ಬೋದು. ಸೊ ಅದರಿಂದ ಡಿಸೈನ್ ಮಾಡಿರೋದು. ಇದು ಓಲ್ಡ್ ಅಂತ ಅನಿಸುತ್ತೆ, ಓಲ್ಡ್ ಆದರೂ ಕೂಡ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ವ. ಸೊ ಹಾಗಾಗಿ ತುಂಬಾ ಲುಕ್ ವೈಸ್ ತುಂಬ ಚೆನ್ನಾಗಿ ಅನಿಸುತ್ತೆ. ನನಗೆ ಪ್ಲೈನ್ಗಿಂತ ಈ ಥರ ಮಣಿಗಳಿರುವಂಥದ್ದು ತುಂಬ ಇಷ್ಟ ಆಯಿತು ನನಗೆ. ಇಲ್ಲಿ ತೋರಿಸ್ತಾ ಇದ್ದೀರಲ್ಲ, ಸೊ ಈ ಥರದ್ದು ನನ್ನ ಹತ್ರ ಇದೆ. ಸೊ ಈ ಥರ ಪಿಂಕಿಶ್ ಆಗಿದೆಯಲ್ಲ, ಅಂದರೆ ಈಗಲ್ಲ, ಮದುವೆಗೆ ಮುಂಚೆ ನನ್ನ ಹತ್ರ ಇತ್ತು. ಸೊ ಈ ಡಿಸೈನ್ ನಂಗೆ ತುಂಬಾ ಇಷ್ಟ ಆಯಿತು. ನಾನು ಮದುವೆಗೆ ಮುಂಚೆ ಅಂತ ಹೇಳಿದ್ನಲ್ಲ, ಸೊ ಪಿಂಕ್ ಕಲರ್ದು. ನಿಮ್ಗೆ ಈ ಡಿಸೈನಲ್ಲಿ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಹೇಳಿ. ನನಗೆ ಈ ಥರ ಪ್ಲೈನ್ಗಿಂತ ಇದು ಒಂದು ಜ್ಯುವೆಲರಿ ಮಾತ್ರ, ಒಂದು ಇಯರಿಂಗ್ಸ್ ಮಾತ್ರ ಮುಸ್ಲಿಮ್ಸ್ ವೇರ್ ಮಾಡ್ತಾರಲ್ಲ, ಸೊ ಆ ಥರ ಡಿಸೈನ್ ಇತ್ತು. ಅಷ್ಟು ಬಿಟ್ಟರೆ ಎಲ್ಲನೂ ಇದು 4 ಗ್ರಾಮ್ಸಿಂದ ಸ್ಟಾರ್ಟ್ ಆಗೋವಂಥದ್ದು. 4 ಗ್ರಾಮ್ಸಿಂದ ಇದೆ, 5 ಗ್ರಾಮ್ಸ್ ಇದೆ, ಲಾಸ್ಟ್ 6-7 ಗ್ರಾಮ್ಸಲ್ಲಿ ಕೂಡ ಇದೆ. ಇಲ್ಲ ನೀವು ಪರ್ಟಿಕ್ಯುಲರಾಗಿ ಇಂಥ ಡಿಸೈನ್ ಇಷ್ಟು ಗ್ರಾಮ್ಸಲ್ಲೇ ಬೇಕು ಅಂದರೂ ಕೂಡ ರೆಡಿ ಕೂಡ ಮಾಡಿ ಕೊಡ್ತಾರೆ. ಬಿಫೋರೇ ನಾವು ಆರ್ಡರ್ ಮಾಡಬೇಕಾಗತ್ತೆ ಅಷ್ಟೇ. ಸೊ ಯಾವ ಡಿಸೈನ್ ನಿಮಗೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸು. ನೋಡ್ಕೊಂಬರೋದಕ್ಕೆ ನೀನು ದುಡ್ಡು ಕೊಡೋಂಗಿಲ್ವಲ್ಲ, ಸೊ ಹಾಗಾಗಿ ನಾನು ನೋಡಿಕೊಂಡು ವೀಡಿಯೋನ ಮಾಡ್ಕೊಂಡು ಬಂದೆ. ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಕಲೆಕ್ಷನ್ಸು. ಯಾರಾದರೂ ಇವಾಗ ಏನಾದರೂ ರೀಸೆಂಟಾಗಿ ಮದುವೆ ಸೀಸನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆಯಲ್ಲ, ಸೊ ಪರ್ಚೇಸ್ ಮಾಡಬೇಕು ಅಂತಂದರೆ ಇದರಲ್ಲಿ ಯಾವ್ದಾದ್ರು ನಿಮ್ಗೆ ಡಿಸೈನ್ ಇಷ್ಟ ಆಗಿದರೆ ನೀವು ಪರ್ಚೇಸ್ನ ಮಾಡ್ಕೋಬೋದು. ಜುಮ್ಕಿಗಳು ಕೂಡ ಈಗ ಟ್ರೆಂಡಲ್ಲಿದೆ, ಬಟ್ ಇದು ಕೂಡ ಚೆನ್ನಾಗೇ ಅನಿಸುತ್ತೆ ನನ್ನ ಪ್ರಕಾರ. ಇದೇನು ಜುಮ್ಕಿನೇ ತೊಗೋಬೇಕು, ಇದನ್ನು ತೊಗೋಬಾರ್ದು ಅಂತಲ್ಲ, ಇದನ್ನು ತೊಗೋಬೋದು, ಅದನ್ನು ತೊಗೋಬೋದಲ್ವಾ. ಸೊ ಹಾಗಾಗಿ ಅದನ್ನು ಒಂದ್ಸಲಿ ವೇರ್ ಮಾಡ್ಬೋದು. ತೋರಿಸ್ತಾ ಇದ್ದೆ ಪದೇ ಇದನ್ನೇ ಆಗ್ತದೆ. ಸೊ ಅದು ನನಗೆ ಇಷ್ಟ ಆಗಿತ್ತು ಅವೆರಡು, ಸೊ ಹಾಗಾಗಿ ಪದೇ ಅದನ್ನೇ ತೋರಿಸ್ತಾ ಇದ್ದೀನಿ. ಯಾವ ಡಿಸೈನ್ ಚೆನ್ನಾಗಿದೆ ಅಂತ ಹೇಳಿ. ಆನಂತರ ಇಲ್ಲಿ ಬಂದು ಸ್ವಲ್ಪ ಪೆಂಡೆಂಟ್ಸ್ನ ಕೂಡ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಈ ಸ್ಟೋನ್ ಪೆಂಡೆಂಟ್ಸು, ಹಾಗೆಯೇ ಸ್ವಲ್ಪ ಬ್ರೇಸ್ಲೈಟ್ಗಳು ಕೂಡ ಇದ್ದಾವೆ. ಸೊ ಇವೆಲ್ಲನೂ ಲೈಟ್ ವೆಯ್ಟ್ ಬ್ರೇಸ್ಲೈಟ್ಗಳು. ಇದರಲ್ಲೂ ಅಷ್ಟು ಡಿಸೈನ್ ಯಾವ್ದಾದ್ರು ನಿಮ್ಗೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಮಾಡಿ ಡಿಸೈನ್ ಮಾಡಿಸ್ಕೋಬೋದು. ಇದು ಕೂಡ ಅಷ್ಟೇ ಬ್ಲ್ಯಾಕ್ ಪೆಂಡೆಂಟ್ ಏನಿದೆ, ಬ್ಲ್ಯಾಕ್ ಬೀಡ್ಸ್ ಇರುವಂಥದ್ದು, ಕೇವಲ ಅದು ಕೂಡ ಅಷ್ಟೇ 3.5 to 4 ಗ್ರಾಮ್ಸು. ಪಕ್ಕದಲ್ಲಿರೋಲ್ಲ 6 ಗ್ರಾಮ್ಸಲ್ಲಿತ್ತು. ಇದು ಕೂಡ ಅಷ್ಟೇ ಚೈನ್ಗೆ ಪೆಂಡೆಂಟ್ ಇನ್ಕ್ಲೂಡ್ ಮಾಡ್ಕೋಬೋದು. ಇಲ್ಲಿ ಬೇಬಿ ಇಯರಿಂಗ್ಸ್ನ ರ್ಯಾಂಡಮಾಗಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬಾ ಕಲೆಕ್ಷನ್ಸ್ ಇದೆ. ಇದರಲ್ಲೇ ಒಂದು ನಾನು ಸೆಲೆಕ್ಟ್ ಮಾಡಿರೋವಂಥದ್ದು ಲಡ್ಡುಗೆ. ಸೊ ಅದು ಇನ್ನೂ ಒಂದು ಪೇರ್ ಇಲ್ಲೇ ಇತ್ತು, ಖಾಲಿ ಆಗಿರಲಿಲ್ಲ. ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿತ್ತು, ಇನ್ನೊಂದು ಪೇರ್ ಏನೋ ಇತ್ತು, ಅದು ತೋರಿಸ್ತೀನಿ ನೋಡಿ.
ನೋಡ್ಬೋದು ತುಂಬಾ ಚೆನ್ನಾಗಿದೆ. ಚಿಕ್ಕ ಮಕ್ಳಿಗಂತೂ ತುಂಬ ಕಲೆಕ್ಷನ್ಸು. ಇದು ಚಿಕ್ಕ ಮಕ್ಕಳೇ ಅಂತಲ್ಲ, ಈಗ ದೊಡ್ಡವರು ಅಷ್ಟೇ, ಲೇಡೀಸು ಸೈಡ್ ವಾಲೆಗಳನ್ನ ಚುಚ್ಚಿಸ್ಕೊಂಡಿರ್ತೀವಲ್ಲ ಸೈಡಲ್ಲಿ, ದೊಡ್ಡ ವಾಲೆ ಬಿಟ್ಟು, ಸೊ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಈ ಜ್ಯುವೆಲರಿ. ಹಾಗೆಯೇ ಈಗ ಕಾಲೇಜ್ ಹುಡುಗಿರೆಲ್ಲ ಏನು ಮಾಡ್ತಾಯಿದ್ದಾರೆ ಅಂದರೆ ಈ ಥರ ಪುಟ್ಟದೇ ಜಾಸ್ತಿ ಪ್ರಿಫರ್ ಮಾಡ್ತಾರಲ್ವ. ಸೊ ನಾನು ಕೂಡ ಅಷ್ಟೇ ಕಾಲೇಜ್ಗೆ ಹೋಗ್ಬೇಕಾದ್ರೆ ಈ ಥರ ಪುಟ್ಟದೇ ವೇರ್ ಮಾಡ್ತಿದ್ದು. ಸೊ ಇದರಲ್ಲಿ ನೀವು ಡಿಸೈನ್ ಯಾವುದಾದ್ರೂ ಇಷ್ಟ ಆದರೆ ನೀವು ಕಾಲೇಜ್ ವೇರ್ಗೆ, ಡೈಲಿ ವೇರ್ಗೆ ದೊಡ್ಡ ಇಯರಿಂಗ್ಸ್ ಏನು ಇಡ್ತೀವಿ ಸೊ ಅಲ್ಲಿ ಕೂಡ ಇಟ್ಕೋಬೋದು, ಇಲ್ಲ ಸೈಡಲ್ಲಿ ಕೂಡ ನೀವು ವೇರ್ ಮಾಡ್ಬೋದು. ಹಾಗೆಯೇ ಮೂಗುತ್ತಿಗೆ ಕೂಡ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು. ನೀವು ನೋಡ್ಬೋದು, ಮೂಗುತ್ತಿಗೆ ವೇರ್ ಮಾಡ್ತೀನಿ. ಯಾರಿಗಾದ್ರೂ ಸ್ವಲ್ಪ ದೊಡ್ಡದು ಇಟ್ಕೊಳ್ಳೋಕೆ ಇಷ್ಟ ಆಗಿದ್ರೆ ನಾನು ಸಿಂಗಲ್ ಸ್ಟೋನೇ ವೇರ್ ಮಾಡೋದು ಜಾಸ್ತಿ. ಸೊ ನೀವೇನಾದರೂ ಮೂಗುತ್ತಿಗೆ ಸ್ವಲ್ಪ ದೊಡ್ಡ ಏನಾದರೂ ವೇರ್ ಮಾಡ್ತೀನಿ ಅಂದರೆ ಇದೆಲ್ಲವನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು, ಯಾವುದಾದ್ರೂ ಇಷ್ಟ ಆದರೆ. ಇಲ್ಲಿ ತೋರಿಸ್ತಿದ್ದೀರಲ್ಲ ಸ್ಟಾರ್ದು, ಒಂದು ನಿಮಿಷ ಈಗ ಕಾಣಿಸುತ್ತೆ. ಸೊ ಅದು ಪಾಪುಗೆ ತೊಗೊಂಡ್ರು ನೋಡ್ಬೋದು. ಇಲ್ಲಿ ರೆಡ್ ಕಲರ್ ಸ್ಟಾರು ಮತ್ತು ಸಿಂಗಲ್ ಇದ್ದಾರೆ, ಮೂಗುತ್ತಿಗೆ ತೊಗೊಂಡಿದ್ದಾರಂತೆ ಬ್ಲೂ ಕಲರು. ಸೊ ಎರಡು ಇದೆಯಲ್ಲ ಸ್ಟಾರ್ಸು ಪಿಂಕ್ ಕಲರಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಆ ಥರದ್ದು ನಾನು ಲಡ್ಡುಗೆ ತೊಗೊಂಡು ಯೂಸ್ ಮಾಡಿರೋಂಥದ್ದು. ಸೊ ಹಾಗಾಗಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಇದರಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದು ಕೂಡ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸು. ಡೈಲಿ ವೇರ್ಗಾಗಿರ್ಬೋದು, ಮೂಗುತ್ತಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ನಿಮಗೆ ಗ್ರಾಮ್ಸ್ ವೈಸ್ ಕೊಡೋದಿಲ್ಲ, ಪೀಸ್ ವೈಸ್ ಕೊಡ್ತಾರೆ. ಸೊ ಪೀಸ್ ಎಷ್ಟು ಅಂತ ಒಂದೊಂದು ಪ್ರೈಸ್ ಇರುತ್ತಲ್ಲ, ಸೊ ಅದನ್ನು ಮೆನ್ಷನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಿಮ್ಗೆ ಯಾವ ಪೀಸ್ ಇಷ್ಟ ಆದರೆ ಅದನ್ನು ತೊಗೊಂಡ್ರೆ ಅದು ಪೀಸ್ ವೈಸ್ ಕೊಡ್ತಾರೆ. ಒಂದು ಸೆಟ್ಗೆ ಎಷ್ಟು, ಇಲ್ಲ ಸಿಂಗಲ್ ಸ್ಟೋನ್ ಬೇಕಂದ್ರೆ ಎಷ್ಟು ಅಂತ. ಇಲ್ಲಿ ಸ್ವಲ್ಪ ಜಸ್ಟ್ ಹಾಗೆ ರ್ಯಾಂಡಮ್ ಆಗಿ ಒಂದು ಬ್ಯಾಂಗಲ್ಸ್ ಕಲೆಕ್ಷನ್ನ ಕೂಡ ನಾನಿಲ್ಲಿ ತೋರಿಸಿದ್ದೀನಿ. ನಂತರ ಇದು ಸ್ಟಡ್ಸ್ ಅಂತ ಏನು ಬರುತ್ತೆ, ಸೊ ಅದು ಲೈಟ್ ವೆಯ್ಟ್ ಸ್ಟಡ್ಸ್ ಆಗಿರ್ಬೋದು. ಇದು ಅಷ್ಟೇ ಒಂದು 2 ಗ್ರಾಮ್ಸ್ ಒಳಗಡೆ ಇದೆ, 1.5 ಗ್ರಾಮ್ 2 ಗ್ರಾಮ್ಸ್ ಅಷ್ಟೇ ಇದೆ. ಸೊ ಇಷ್ಟು ಇವತ್ತಿನ ವಿಡಿಯೋ. ನಾನು ಮತ್ತೆ ಬಂದಿನಿ, ಸಿಗ್ತೀನಿ. ನಮಸ್ಕಾರ, ಬಾಯ್.